ಕೇರಳದ ಸೀರೆ ತೊಟ್ಟು ಸಂಸತ್ ಭವನಕ್ಕೆ ಗ್ರ್ಯಾಂಡ್ ಎಂಟ್ರಿ. ಅಯ್ಯೋ, ಇದೇನಪ್ಪ, ಇಂದಿರಾ ಗಾಂಧಿನೇ ಬಂದ್ಬಿಟ್ರು ಅಂತ ಅನ್ಕೊಳ್ಬೇಡಿ. ಅವರು ನಮ್ಮ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಅಲ್ಲ, ಅವರು ನಮ್ಮ ವಯನಾಡು ಸಂಸದೆ ಜೂನಿಯರ್ ಇಂದಿರಾ ಅಂತಾನೆ ಫೇಮಸ್ ಆಗಿರೋ ಪ್ರಿಯಾಂಕಾ ಗಾಂಧಿ. ಚೊಚ್ಚಲ ಚುನಾವಣೆಯಲ್ಲಿಯೇ ಗೆಲುವು ಸಾಧಿಸಿ ವಯನಾಡು ಸಂಸದೆಯಾಗಿರೋ ಪ್ರಿಯಾಂಕಾ ಗಾಂಧಿ ಅಜ್ಜಿ ಅಬ್ಬರಿಸಿದ ಸಂಸತ್ಗೆ ಪ್ರಿಯಾಂಕಾ ಗಾಂಧಿ ದೊಡ್ಡ ಹೆಜ್ಜೆ ನೆಟ್ಟಿದ್ದಾರೆ. ಹೌದು, ವಯನಾಡು ಉಪ ಚುನಾವಣೆಯಲ್ಲಿ ಬರೋಬ್ಬರಿ 4 ಲಕ್ಷಗಳ ಮತಗಳ ಅಂತರದಿಂದ ಪ್ರಿಯಾಂಕಾ ಗಾಂಧಿ ಲೋಕಸಭೆಗೆ ಆಯ್ಕೆಯಾಗಿದ್ದು ಕಾಂಗ್ರೆಸ್ಗೆ ಮತ್ತಷ್ಟು ಬಲ ಹೆಚ್ಚಾಗಿದೆ. ಮೊದಲ ಬಾರಿಗೆ ಸಂಸದೆಯಾಗಿ ಪ್ರಿಯಾಂಕಾ ಗಾಂಧಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಇನ್ನು ಅಜ್ಜಿಯನ್ನ ಹೋಲಿಕೆ ಮಾಡುವಂತೆಯೇ ಕೇರಳದ ಬ್ರೊಕೆಡ್ ಸೀರೆಯನ್ನ ಧರಿಸಿ ಮೊದಲ ಬಾರಿಗೆ ಸಂಸತ್ ಪ್ರವೇಶಿಸಿದ್ರು. ಈ ಸಂದರ್ಭ ನೋಡಿದ್ರೆ ಇಂದಿರಾ ಗಾಂಧಿರವರ ಪ್ರಶಾಂತ ನೆನಪುಗಳನ್ನ ಮರಳಿಸುವಂತಾಯಿತು. ಜೊತೆಗೆ ಇಂದಿರಾ ಗಾಂಧಿರವರು ಕೇರಳದ ಸೀರೆಯನ್ನ ಹುಟ್ಟಿರೋ ಫೋಟೋ ಜೊತೆ ರೇಷ್ಮೆ ಸೀರೆಯಲ್ಲಿ ಮಿಂಚ್ತಾ ಇದ್ದ ಪ್ರಿಯಾಂಕಾ ಗಾಂಧಿ ಫೋಟೋ ಸಾಮಾಜಿಕ ಜಾಲತಾಣದಲ್ಲಿ ಫುಲ್ ವೈರಲ್ ಆಗಿದ್ದು ನೆಟ್ಟಿಗರು ಜೂನಿಯರ್ ಇಂದಿರಾ ಎಂದು ಕಮೆಂಟ್ ಮಾಡ್ತಿದ್ದಾರೆ. ಪ್ರಿಯಾಂಕಾ ಗಾಂಧಿ ಸಹೋದರ ರಾಹುಲ್ ಗಾಂಧಿ, ತಾಯಿ ಸೋನಿಯಾ ಗಾಂಧಿ ಹಾಗೂ ಇತರೆ ಸಂಸತ್ ಸದಸ್ಯರೊಂದಿಗೆ ಸಂಸತ್ ಪ್ರವೇಶಿಸಿದ್ದು, ಈ ವೇಳೆ ಸಹೋದರ ರಾಹುಲ್ ಗಾಂಧಿ ಪ್ರಿಯಾಂಕಾ ಅವರ ಫೋಟೋ ತೆಗೆದು ಖುಷಿಪಟ್ರು. ಒಟ್ನಲ್ಲಿ ಅಜ್ಜಿ ಅಬ್ಬರಿಸಿದ ಸಂಸತ್ಗೆ ಪ್ರಿಯಾಂಕಾ ಎಂಟ್ರಿಯಾಗಿದ್ದು ಕಾಂಗ್ರೆಸ್ಗೆ ಮತ್ತಷ್ಟು ಬಲ ಸಿಕ್ಕಂತಾಗಿದೆ. ಇನ್ನು ತನ್ನ ಅಣ್ಣ ರಾಹುಲ್ ಗಾಂಧಿಯಂತೆಯೇ ಸಂವಿಧಾನ ಪುಸ್ತಕವನ್ನ ಕೈಯಲ್ಲಿಟ್ಟುಕೊಂಡೇ ಸಂಸದೆಯಾಗಿ ಪ್ರಿಯಾಂಕಾ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದು ಸ್ಪೀಕರ್ ಓಂ ಬಿರ್ಲಾ ಪ್ರಮಾಣ ವಚನ ಬೋಧಿಸಿದ್ರು. ಅಜ್ಜಿ ಇಂದಿರಾ ಗಾಂಧಿಯಂತೆ ಬಡವರ ಪರ, ಸಂವಿಧಾನ ಪರ ಕೆಲಸ ಮಾಡುವುದಾಗಿ ಶಪಥ ಮಾಡಿದ್ದಾರೆ. ಇಲ್ಲಿಯವರೆಗೂ ಚುನಾವಣಾ ಪ್ರಚಾರಗಳಲ್ಲಿ ಸಹೋದರ ರಾಹುಲ್ ಗಾಂಧಿಗೆ ಸಾಥ್ ನೀಡ್ತಾ ಇದ್ದ ಪ್ರಿಯಾಂಕಾ ಇದೀಗ ಲೋಕಸಭೆಯಲ್ಲಿಯೂ ಸಹೋದರನಿಗೆ ಸಾಥ್ ನೀಡೋದು ಕನ್ಫರ್ಮ್. ಕಸ್ತೂರಿಬಾ ಅವರಿಂದ ಹಿಡಿದು ಇಂದಿರಾ, ಸೋನಿಯಾ ಮತ್ತು ಈಗ ಪ್ರಿಯಾಂಕಾ ಗಾಂಧಿ ಅವರಿಗೆ ಗಾಂಧಿ ಮಹಿಳೆಯರು ಸೀರೆಯನ್ನ ಸರಳತೆ, ಸಬಲೀಕರಣ ಮತ್ತು ಸಂಪ್ರದಾಯದ ಸಂಕೇತವಾಗಿ ಹೇಗೆ ಬಳಸುತ್ತಿದ್ದಾರೆ ಎಂಬುದು ಇದರಿಂದ ತಿಳಿಯುತ್ತೆ. ಒಟ್ನಲ್ಲಿ ಪ್ರಿಯಾಂಕಾ ಗಾಂಧಿಯ ಸಂಸತ್ ಪ್ರವೇಶ ಇಂದಿರಾ ಗಾಂಧಿಯ ನೆನಪು ಮರುಕಳಿಸಿದಂತೂ ಸುಳ್ಳಲ್ಲ. ಮುಂದೆ ಯುಪಿಎ ಪಕ್ಷಕ್ಕೆ ಮತ್ತಷ್ಟು ಬಲ ಹೆಚ್ಚಾಗಲಿದ್ದು ಪ್ರಿಯಾಂಕಾ ಗಾಂಧಿ ಅಜ್ಜಿಯ ಹಾದಿಯಂತೆ ಪ್ರಧಾನಿ ಹುದ್ದೆ ಅಲಂಕರಿಸುತ್ತಾರಾ ಎಂದು ಭವಿಷ್ಯದಲ್ಲಿ ಗೊತ್ತಾಗಲಿದೆ.